ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ನಾನು ರಮೇಶ್ ಹೆಗಡೆ ಗುಂಡುಮನೆ. ಮೊದಲಿಗೆ ಮುನ್ನೋಟ. ಹಸುವಿನ ಮೇಲೆ ವಿಕೃತಿ ಖಂಡಿಸಿ ಸಾಗರ ಬಿಜೆಪಿಯಿಂದ ಪ್ರತಿಭಟನೆ. ಜಿಲ್ಲಾಧ್ಯಕ್ಷ ಟಿಡಿ ಮೇಘರಾಜ್ ಆಗ್ರಹ. ರಾಜ್ಯ ಸರ್ಕಾರ ವಜಾಗೊಳಿಸಿ. ರಾಷ್ಟ್ರೀಯ ಸಂಗೀತೋತ್ಸವದಲ್ಲಿ ಅಭಿನವ ಚನ್ನಬಸವ ಶ್ರೀಗಳ ಸ್ಪಷ್ಟನೆ. ಸಂಗೀತ, ಭಾವ, ರಾಗ, ತಾಳಗಳ ಭಾರತೀಯ ಸಂಸ್ಕೃತಿ ಅದ ಉಳಿಸಿ. ರಾಜ್ಯ ಮಟ್ಟದ ಮಕ್ಕಳ ಶಟಲ್ನಲ್ಲಿ ಹೆಗ್ಗೋಡು ವಿಭವ ಪ್ರಥಮ. ಅಭಿನಂದನೆ. ಕೀರ್ತಿ ತಂದಿದ್ದಾಳೆ. 2 ವಿಭಾಗದಲ್ಲಿ ಪ್ರಶಸ್ತಿ ಗಳಿಸಿ. ಸಾಗರ ಶಟಲ್ ಬ್ಯಾಡ್ಮಿಂಟನ್ ಕ್ಲಬ್ ವತಿಯಿಂದ ಸಾಗರದಲ್ಲಿ ನಡೆದ ರಾಜ್ಯ ಮಟ್ಟದ ಮಕ್ಕಳ ಶಟಲ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಬಾಲಿಕೆರೆ ವಿಭಾಗದ 15 ಮತ್ತು 17 ವರ್ಷದ ಒಳಗಿನ 2 ವಿಭಾಗದಲ್ಲಿ ಹೆಗ್ಗೋಡಿನ ವಿಭವ ಪ್ರಥಮ ಸ್ಥಾನ ಪಡೆದಿದ್ದಾಳೆ. ಸತತ 2ನೇ ವರ್ಷ ನಡೆಯುತ್ತಿರುವ ಮಕ್ಕಳ ಈ ರಾಜ್ಯ ಮಟ್ಟದ ಪಂದ್ಯಾವಳಿಯಲ್ಲಿ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ 200ಕ್ಕೂ ಹೆಚ್ಚು ಸ್ಪರ್ಧಿಗಳು ಭಾಗವಹಿಸಿದ್ದರು. 17 ವರ್ಷದೊಳಗಿನ ಬಾಲಕಿಯರ ವಿಭಾಗದಲ್ಲಿ ವಿಭವ ಪ್ರಥಮ, ಚಿನ್ಮಯ ಶಿವಮೊಗ್ಗ ದ್ವಿತೀಯ, ಬೆಂಗಳೂರಿನ ವಿದ್ಯಾಶ್ರೀ ಮತ್ತು ಉಡುಪಿಯ ಜೋಸ್ನಾ ತೃತೀಯ ಸ್ಥಾನ ಪಡೆದಿದ್ದಾರೆ. 15 ವರ್ಷದೊಳಗಿನ ಬಾಲಕಿಯರ ವಿಭಾಗದಲ್ಲಿ ವಿಭವ ಪ್ರಥಮ, ಪ್ರತೀಕ್ ಹುಬ್ಬಳ್ಳಿ ದ್ವಿತೀಯ, ಉನ್ನತಿ ಶೃಂಗೇರಿ ಮತ್ತು ಚಿನ್ಮಯ್ ಶಿವಮೊಗ್ಗ ತೃತೀಯ. 13 ವರ್ಷದೊಳಗಿನ ಬಾಲಕಿಯರ ವಿಭಾಗದಲ್ಲಿ ಉನ್ನತಿ ಶೃಂಗೇರಿ ಪ್ರಥಮ, ಶಾನ್ವಿ ಮಂಗಳೂರು ದ್ವಿತೀಯ, ಸಾಚಿ ಗಾರ್ಗಿ ಮತ್ತು ತನುಷ್ಕಾ ಹುಬ್ಬಳ್ಳಿ ತೃತೀಯ. 11 ವರ್ಷದೊಳಗಿನ ವಿಭಾಗದಲ್ಲಿ ಶಾನ್ವಿ ಪಿ ಮಂಗಳೂರು ಪ್ರಥಮ, ನಿಹಾರಿಕಾ ದಾವಣಗೆರೆ ದ್ವಿತೀಯ, ದಕ್ಷತಾ ಶಿವಮೊಗ್ಗ ಮತ್ತು ತನುಷ್ಕಾ ಸಾಗರ ತೃತೀಯ. ಇನ್ನು ಬಾಲಕರ ವಿಭಾಗದ 17 ವರ್ಷದೊಳಗಿನ ಪಂದ್ಯದಲ್ಲಿ ಅಮೋಘ ಹುಬ್ಬಳ್ಳಿ ಪ್ರಥಮ, ದಿಗಂತ್ ಸಿರಸಿ ದ್ವಿತೀಯ, ರಜತ್ ದಾವಣಗೆರೆ ಮತ್ತು ರಿತ್ವಿಕ್ ಹುಬ್ಬಳ್ಳಿ ತೃತೀಯ. 15 ವರ್ಷದೊಳಗಿನ ವಿಭಾಗದಲ್ಲಿ ರಿತ್ವಿನ್ ಹುಬ್ಬಳ್ಳಿ ಪ್ರಥಮ, ಅಮೋಘ ಹುಬ್ಬಳ್ಳಿ ದ್ವಿತೀಯ, ಅಶ್ವಿನ್ ಶೆಟ್ಟಿ ಕಾರ್ಕಳ ಮತ್ತು ಅತ್ರಿ ಹೆಗಡೆ ಶಿರಸಿ ತೃತೀಯ. 13 ವರ್ಷದೊಳಗಿನ ವಿಭಾಗದಲ್ಲಿ ಅದಿತ್ ಪ್ರಮೋದ್ ಮಂಗಳೂರು ಪ್ರಥಮ, ರಿಷಿಕ್ ಹುಬ್ಬಳ್ಳಿ ದ್ವಿತೀಯ, ಚಿರಂತ್ ದಾವಣಗೆರೆ ಮತ್ತು ಆರ್ಯ ಚನ್ನಗಿರಿ ತೃತೀಯ. 11 ವರ್ಷದೊಳಗಿನ ವಿಭಾಗ ದತ್ತಾತ್ರೇಯ ಶಿರಸಿ ಪ್ರಥಮ, ಸುಧನ್ವ ಶಿವಮೊಗ್ಗ ದ್ವಿತೀಯ, ಆಯುಷ್ ಸಾಲಿಯಾನ್ ಉಡುಪಿ ಮತ್ತು ಮೋಹಿತ್ ಗಣೇಶ್ ಶೇಟ್ ಸಿರ್ಸಿ ತೃತೀಯ. ಭಾವ, ರಾಗ, ತಾಳಗಳ ಮಿಲನವಾಗಿರುವ ಸಂಗೀತ ಭಾರತದ ಸಂಸ್ಕೃತಿ ಎಂದು ಮೂಲೆಗದ್ದೆ ಶಿವಯೋಗಾಶ್ರಮದ ಶ್ರೀ ಅಭಿನವ ಚನ್ನಬಸವ ಸ್ವಾಮೀಜಿ ಹೇಳಿದರು. ವೇದನಾದ ಪ್ರತಿಷ್ಠಾನ ಶ್ರೀ ಸದ್ಗುರು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ವಿದ್ಯಾಲಯದ 25ನೇ ರಾಷ್ಟ್ರೀಯ ಸಂಗೀತೋತ್ಸವ 2ನೇ ದಿನದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಆಶೀರ್ವಚನ ನೀಡಿದರು. ಸಂಗೀತ ನಮ್ಮ ಪರಂಪರೆಯ ಜೊತೆ ಹಾಸೋಕ್ಕಾಗಿದೆ ಎಂದ ಅವರು, ನಾವು ಇಂಗ್ಲಿಷ್ ಭಾಷೆ ಕಲಿಯೋಣ, ಆದರೆ ಇಂಗ್ಲಿಷ್ ಸಂಪ್ರದಾಯ ಕಲಿಯದೆ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಬೆಳೆಸೋಣ ಎಂದು ಹೇಳಿದರು. ವೇದನಾದ ಪ್ರತಿಷ್ಠಾನದ ಪ್ರಧಾನ ಕಾರ್ಯದರ್ಶಿ ಎಚ್.ಎನ್. ನರಸಿಂಹಮೂರ್ತಿ ಶರ್ಮಾ ಮಾತನಾಡಿ, ಸಂಗೀತೋತ್ಸವವನ್ನು ನಾವು ಮಾಡುತ್ತಿದ್ದೇವೆ ಎಂಬುದು ಕೇವಲ ನಿಮಿತ್ತ. ಸಾಗರ ಹಾಗೂ ಬಾಹ್ಯ ಕಲಾಭಿಮಾನಿಗಳು ಬೆಂಬಲ ನೀಡಿ ಇದನ್ನು ಸಾಗಿಸುತ್ತಿದ್ದಾರೆ. ಕಲಾ ಸೇವೆಯಲ್ಲಿರುವ ಸಂಘಟನೆಗಳಿಗೆ ಸಹೃದಯರ ಕೊರತೆ ಯಾವತ್ತೂ ಆಗುವುದಿಲ್ಲ ಎಂದು ಹೇಳಿದರು. ವೇದನಾದದ ಅಧ್ಯಕ್ಷ ಶ್ರೀಧರ್ ಹೆಗಡೆ ಅಧ್ಯಕ್ಷತೆ ವಹಿಸಿದ್ದರು. ಮಾಧವ್ ಭಟ್ ಚೆನ್ನಿಗಿನ ತೋಟ, ಐವಿ ಹೆಗಡೆ, ಬಿಜಿ ಮಂಜಪ್ಪ ಇದ್ದರು. ನಂತರ ವೇದನಾದ ವಿದ್ಯಾರ್ಥಿಗಳ ಸಹಯೋಗವಿರುವ ಪೃಥ್ವಿರಾಜ್ ಪಾಟೀಲ್ ನಿರ್ದೇಶನದ ವಿಕಲ್ಪ ಚಲನಚಿತ್ರದ ಟೀಸರ್ ಬಿಡುಗಡೆ ಮಾಡಲಾಯಿತು. ಕಲಾವಿದರಾದ ಐಶ್ವರ್ಯ, ಸೌಂದರ್ಯ ಚನೆ ಅವರ ಗಾಯನ, ವಿದೂಷಿ ವಸುಧಾ ಶರ್ಮಾ ಅವರ ಗಾಯನ 2ನೇ ದಿನದ ವಿಶೇಷವಾಗಿತ್ತು. ಈ ಭೂಮಿ ಮೇಲೆ ಮಹಾರಾಜರು ಮಣ್ಣನ್ನಾಳಿದಾಗ ಇಡೀ ಮನಸ್ಸನ್ನ ಆಳುವಂತಹ ಶಕ್ತಿಯನ್ನ ಹೊಂದಿದಂತವರು ಅವರಿಬ್ಬರು ದಂಪತಿಗಳು ಸಂಗೀತವನ್ನು. ಇದರಲ್ಲಿ ನಾವು ಮಾಡಿರ್ತಕ್ಕಂಥದ್ದು ಬಹಳ ಕಡಿಮೆ ಜನ ನಾವು ಏನೋ ಮಾಡಿದ್ದೀವಿ ಅನ್ಕೊಂಡಿದ್ದಾರೆ. ನಾವು ಮಾಡಿದ್ದೇನಂತಂದ್ರೆ ನಾವು ಜನರೊಟ್ಟಿಗಿದ್ದಷ್ಟೇ.
ತುಷ್ಟೀಕರಣದ ರಾಜಕಾರಣಕ್ಕಾಗಿ ಕಾನೂನು ಸುವ್ಯವಸ್ಥೆ ಕಾಪಾಡುವ ಶಕ್ತಿ ಕಳೆದುಕೊಂಡಿರುವ ಮತ್ತು ಇಚ್ಛಾಶಕ್ತಿ ಮರೆತಿರುವ ಕಾಂಗ್ರೆಸ್ ರಾಜ್ಯ ಸರ್ಕಾರವನ್ನು ತಕ್ಷಣ ವಜಾಗೊಳಿಸಿ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಟಿಡಿ ಮೇಘರಾಜ್ ರಾಜ್ಯಪಾಲರಿಗೆ ಮನವಿ ಮಾಡಿದರು. ಬೆಂಗಳೂರು ಚಾಮರಾಜಪೇಟೆಯಲ್ಲಿ ಹಸು ಕೆಚ್ಚಲು ಕತ್ತರಿಸಿ ವಿಕೃತಿ ಮೆರೆದ ಪ್ರಕರಣವನ್ನು ಖಂಡಿಸಿ ಸಾಗರ ಬಿಜೆಪಿಯಿಂದ ಇಲ್ಲಿನ ಉಪವಿಭಾಗಾಧಿಕಾರಿಗಳ ಕಚೇರಿ ಎದುರು ನಡೆದ ಪ್ರತಿಭಟನೆಯಲ್ಲಿ ಅವರು ಮಾತನಾಡುತ್ತಿದ್ದರು. ಕಾನೂನು ಸುವ್ಯವಸ್ಥೆಯ ಸಂರಕ್ಷಣೆಗಾಗಿ ಈ ಸ್ವಾಸ್ಥ್ಯ ಸಮಾಜದ ಸುಗಮ ನಿರ್ವಹಣೆಗಾಗಿ ರಾಜ್ಯಪಾಲರು ಮಧ್ಯಪ್ರವೇಶ ಮಾಡಬೇಕು. ತಕ್ಷಣದಲ್ಲಿ ಸಿದ್ದರಾಮಯ್ಯ ಅವರ ಸರ್ಕಾರವನ್ನ ವಜಾ ಮಾಡಿ ರಾಷ್ಟ್ರಪತಿ ಆಳ್ವಿಕೆಯನ್ನು ಹೇಳಬೇಕು ಅಂತ ಹೇಳಿ ಆಗ್ರಹವನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ. ಇವರಿಗೆ ಕಾನೂನು ಸುವ್ಯವಸ್ಥೆಯನ್ನು ನಿಯಂತ್ರಣದಲ್ಲಿರ್ತಕ್ಕಂಥ ಶಕ್ತಿ ಇಲ್ಲ, ಇಚ್ಛಾಶಕ್ತಿಯ ಕೊರತೆ, ತುಷ್ಟೀಕರಣದ ರಾಜಕಾರಣ, ಮತಗಳಿಕೆಯೇ ಏಕಮೇವ ಉದ್ದೇಶ. ಇದಕ್ಕೋಸ್ಕರ ಈ ಸರ್ಕಾರ ಏನನ್ನೂ ಮಾಡಲಿಕ್ಕೆ ಸಿದ್ಧ ಇದೆ ಅಂತಕ್ಕಂಥ ನೇರ ಆರೋಪವನ್ನು ಮಾಡ್ತಾ ಇಂದು ಗೋವು ಮುಂದೆ ನೀವು ಅನ್ನೋ ಸಂದೇಶವನ್ನ ಅವರು ನಮಗೆ ರವಾನಿಸಿದ್ದಾರೆ. ಇದು ನಮಗೆ ಅರ್ಥ ಆಗ್ಬೇಕು, ಗೋಪ್ರೇಮಿಗಳಿಗೆ ಅರ್ಥ ಆಗ್ಬೇಕು, ಗೋಭಕ್ತರಿಗೆ ಅರ್ಥ ಆಗ್ಬೇಕು. ಇಂದು ಗೋವು ಮುಂದೆ 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 ಅಂತಕ್ಕಂಥ ಸಂದೇಶವನ್ನ ಅತ್ಯಂತ ಯಶಸ್ವಿಯಾಗಿ ರವಾನಿಸಿದ್ದಾರೆ. ಸಣ್ಣ ಘಟನೆ ಅಲ್ಲ. ಗೋಮಾತೆಯನ್ನ ತಾಯಿ ಅಂತೇಳಿ ಸ್ವೀಕಾರ ಮಾಡಿ ಆರಾಧಿಸ್ತಕ್ಕಂಥ ಹಿಂದೂ ಸಮಾಜಕ್ಕೆ ನಾವು ಬಾಹುಳ್ಯವಾದ್ರೆ, ಬಹುಸಂಖ್ಯಾತರಾದ್ರೆ ಏನು ಅಂತಕ್ಕಂಥದ್ದನ್ನ ಕೆಲವು ಕಿಡಿಗೇಡಿಗಳನ್ನ ಬಳಕೆ ಮಾಡಿಕೊಂಡು ಈ ಸಂದೇಶವನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ವಿಷಾದದ ಸಂಗತಿ ಏನು ಅಂತಂದ್ರೆ, ಈ ರಾಜ್ಯವನ್ನ ಗೂಂಡಾ ರಾಜ್ಯ ಮಾಡಲಿಕ್ಕೆ, ಈ ರಾಜ್ಯವನ್ನ ಕೊಲೆಗಡಕ ಸರ್ಕಾರ ಆಳ್ವಿಕೆ ಮಾಡ್ತಾ ಇದೆ ಅಂತಕ್ಕಂಥ ಸಂದೇಶವನ್ನು ಕೂಡ ಕಾಂಗ್ರೆಸ್ ಸರ್ಕಾರ ಇವತ್ತು ಸಂದೇಶ ರವಾನಿಸಿದೆ. ಬಿಜೆಪಿ ನಗರ ಘಟಕದ ಅಧ್ಯಕ್ಷ ಕೆಆರ್ ಗಣೇಶ್ ಪ್ರಸಾದ್, ವಿಶ್ವ ಹಿಂದೂ ಪರಿಷತ್ ಜಿಲ್ಲಾಧ್ಯಕ್ಷ ಪ್ರತಿಮಾ ಜೋಗಿ, ಅರುಣ್ ಕುಗ್ವೆ, ಮಧುರಾ ಶಿವಾನಂದ್, ಸಂತೋಷ್ ಶಿವಾಜಿ, ಸತೀಶ್ ಮಗುವೇರ ಮತ್ತಿತರರು ಮಾತನಾಡಿದರು. ಬಿಜೆಪಿ ಮತ್ತು ಸಂಘ ಪರಿವಾರದ ಸದಸ್ಯರು ಈ ಸಂದರ್ಭ ಹಾಜರಿದ್ದರು. ಸುಮಾರು 18-20 ತಿಂಗಳುಗಳಿಂದ ನಾವೆಲ್ಲರೂ ಕೂಡ ಪ್ರತಿನಿತ್ಯ ಓದ್ತಾ ಇದ್ದೇವೆ, ಪ್ರತಿನಿತ್ಯ ಗಮನಿಸ್ತಾ ಇದ್ದೀವಿ. ಹಲವಾರು ಕಡೆಗಳಲ್ಲಿ ಹಿಂದೂಗಳ ಭಾವನೆಗಳ ಮೇಲೆ ಮತ್ತು ಹಿಂದೂಗಳ ಮೇಲೆ ಅವ್ಯಾಹತವಾಗಿರ್ತಕ್ಕಂಥ ದಾಳಿ ನಡೀತಾ ಇದೆ. ಅರುಣ್ ಅವರು ಹೇಳಿದ್ರು, ಈ ದಾಳಿ ಯಾಕೆ ನಡೀತಾ ಇದೆ ಅಂದ್ರೆ ನಮ್ಮಲ್ಲೇ ಇರ್ತಕ್ಕಂಥ ಒಂದಷ್ಟು ವೈರುಧ್ಯಗಳಿಂದಾಗಿ, ವೈಮನಸ್ಸುಗಳಿಂದಾಗಿ ಇದೆ ಅಂತಕ್ಕಂಥ ಮಾತನ್ನ ಅರುಣ್ ಅವರು ಹೇಳಿದ್ರು. ಬಹುಶಃ ಇದೊಂದು ನಮ್ಮ ಇರ್ತಕ್ಕಂಥ ಒಂದು ದೌರ್ಬಲ್ಯ. ಈ ದೌರ್ಬಲ್ಯವನ್ನು ಅರಿತಿರ್ತಕ್ಕಂಥ ಕಾಂಗ್ರೆಸ್ನವರು ಇದನ್ನು ಉಪಯೋಗಿಸಿಕೊಂಡು